ಪಂಡಿತ ರಾಮಕೃಷ್ಣ, ನಾವಂಥ ಕಾರ್ಯ ಇದುವರೆಗೂ ಮಾಡೇ ಇಲ್ಲವಲ್ಲ. ಈಗ ಮಾಡ್ತೀವಿ. ಅಯ್ಯೋ, ಆ ಥರ ತುಂಬಾ ಕಾರ್ಯ ಇರುತ್ತೆ ಮನುಷ್ಯ ಜೀವನದಲ್ಲಿ. ಪ್ರಥಮ ಬಾರಿ ಸಂಪನ್ನ ಮಾಡುತ್ತಾನೆ, ನಾವು ಮಾಡ್ತೇವೆ. ಮಹತ್ವಪೂರ್ಣ ಏನೆಂದರೆ ಪ್ರಶ್ನೆಗೆ ಉತ್ತರ ಸಿಗುವುದು. ಎಲ್ಲವೂ ಆಗುತ್ತೆ ಪಂಡಿತ ರಾಮಕೃಷ್ಣ, ಎಲ್ಲವೂ ಆಗುತ್ತದೆ. ನೀವು ನಿಶ್ಚಿಂತೆಯಿಂದ ಇರಿ. ನಿಮಗ್ ಗೊತ್ತಿಲ್ಲ, ಇವತ್ತು ಪ್ರಾತಃ ಕಾಲ ನಮ್ಮ ಗುರುಜಿ ಬಾದಾಮಿಯ ಹಲ್ವಾ ತಿಂದಿದ್ದಾರೆ. ನಿಮ್ಗಿದು ಗೊತ್ತಿಲ್ಲ ನಮ್ಮ ಗುರುಜಿಯ ತೋಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಸರಿ ಪಂಡಿತ ರಾಮಕೃಷ್ಣ, ಒಂದು ವೇಳೆ ನಾವು ನಿಮಗೆ ಪಲ್ಲಕ್ಕಿ ಮತ್ತೆ 4 ಜನರ ಜೊತೆ ಹೊತ್ಕೊಳ್ಳೋಕೆ ಆದೇಶ ನೀಡಿದ್ರೆ ಆಗ ನಡೆಯುತ್ತಾ? ಗುರುವರ್ಯ, ಒಂದ್ ವೇಳೆ ನನ್ನ ಜಾಗದಲ್ಲಿ ಗುಂಡಪ್ಪನ ಪ್ರಶ್ನೆಗೆ ಉತ್ತರ ನೀಡೋ ಕಳಿಸಿದ್ರೆ ನಡೆಯುತ್ತಾ? ಇವನಿನ್ನು ಬಾಲಕ, ಇವನೇನು ಉತ್ತರ ಕೊಡ್ತಾನೆ? ಇವನ ಕಾರ್ಯ ಅಲ್ಲ. ಸತ್ಯವಚನ ಗುರುವರ್ಯ. ಯಾರ್ದು ಯಾವ ಕಾರ್ಯ ಇರುತ್ತೋ ಅವರೇ ಮಾಡ್ಬೇಕಾಗುತ್ತೆ ಗುರುವರ್ಯ. ಇದು ನಡೆಯೋದಿಲ್ಲ. ಗುರುಜಿ ಗುರುಜಿ ಈ ಕಾರ್ಯನ ಸಂಪನ್ನಗೊಳಿಸಿ ಗುರುಜಿ. ನಿಮ್ದೇ ಕಥನ ಗುರುಜಿ. ಆಪತ್ತಿನ ಸಮಯ ಕತ್ತೆ ಕಾಲು ಹಿಡಿದು ಅದನ್ನ ಪಿತಾಸಮನ ಕಾಣ್ಬೇಕಾಗತ್ತೆ ಗುರುಜಿ. ಈಗ ನಾವು ನಿಮ್ ಕಾಲು ಹಿಡ್ದಿದ್ದೀವಲ್ಲ ಗುರುಜಿ, ಒಪ್ಕೊಳ್ಳಿ ಗುರುಜಿ. ಇಲ್ಲ, ನಡೆಯೋದಿಲ್ಲ. ಆದರೆ ನಡೆಸಲೇಬೇಕು. ಎಲ್ಲರೂ ಕೇಳಿ, ಆದರಣೀಯ ಪಂಡಿತ ರಾಮಕೃಷ್ಣರು ಏನು ಹೇಳುತ್ತಾರೋ ಹಾಗೆ ಮಾಡಿ. ನೀವೆಲ್ಲರೂ ಆದರಣೀಯ ಪಂಡಿತ ರಾಮಕೃಷ್ಣರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಎತ್ತುಕೊಳ್ಳುವುದಕ್ಕೆ ತಯಾರಾಗಿ. ಆದ್ರೆ ಗುರುವರ್ಯ, ಈ ಕಾರ್ಯದ ನಂತರ ಅನ್ಯ ಕಾರ್ಯವೇನಿದೆಯೋ ಅದು ನಿಮಗೆ ಸ್ಮರಣೆ ಇದೆ ಅಲ್ವಾ? ಏನು? ಪಂಡಿತ ರಾಮಕೃಷ್ಣ, ಇದು ಸ್ವಲ್ಪ ಅಧಿಕವಾಗ್ಲಿಲ್ವಾ? ಹಾಗೇನೋ? ನೀವು ಪ್ರಸ್ಥಾನ ಮಾಡಿ, ನೀವೇನ್ ಹೇಳ್ತೀರೋ ಇವರು ಎಲ್ಲವನ್ನೂ ಮಾಡುತ್ತಾರೆ. ಆಗ್ಲಿ. ವಿಜಯನಗರದಿ ಪ್ರಿಯವಿರುವುದೇ ಒಂದು ಹೆಸರು. ಎಲ್ಲರ ಬಸಿರು. ಅಯ್ಯೋ ಯಾರವನು, ಅಯ್ಯೋ ಯಾರವನು, ರಾಮಕೃಷ್ಣ. ಅವನೇ ರಾಮಕೃಷ್ಣ. ಸತ್ಯವೇ, ರಾಮನಾಮ ಸತ್ಯವೇ. ಅರೆ, ಸರಿಯಾಗಿ ಹಾಡಿ. ಒಂದ್ ವೇಳೆ ಪಂಡಿತ್ ರಾಮಕೃಷ್ಣರಿಗೆ ಗೊತ್ತಾಗ್ಬಿಟ್ರೆ ನಿಮ್ದು ರಾಮನಾಮ ಸತ್ಯವಾಗ್ಬಿಡುತ್ತೆ. ಹೇ ಭಗವಂತ, ಹರೇ ರಾಮಕೃಷ್ಣ, ಹರೇ ರಾಮಕೃಷ್ಣ, ಹೇ ಭಗವಂತ, ಹೇ ಭಗವಂತ, ಭಾರದಿಂದ ನಮ್ಮ ಶರೀರ ಬಾಗ್ತಾ ಇದೆ. ಗುರುಜಿ ಪಲ್ಲಕ್ಕಿ ಹೊತ್ಕೊಂಡು ಸೇರೋದ್ರೊಳಗೆ ನಮ್ ಗುರುಜಿ ಜೀವನೇ ಹೊತ್ಕೊಂಡು ಹೋಗ್ಬೇಕಾಗುತ್ತೇನೋ. ನಮ್ ಗುರುಜಿಗೆ ಇಷ್ಟು ಭಾರ ಹೊತ್ತಿ ಯಾವತ್ತು ಅಭ್ಯಾಸ ಇಲ್ವಲ್ಲ, ಮುದಿಯೇನಾಗಿದ್ದಾನೆ. ಆಚಾರ್ಯರೇ, ಪಲ್ಲಕ್ಕಿ ಹೊತ್ಕೊಂಡೇ ಇರಿ, ಇಲ್ಲದಿದ್ರೆ ರಾಮಕೃಷ್ಣರ ಮನಸ್ಸು ಬದಲಾಗ್ಬಿಡುತ್ತೆ. ಗುರುವರ್ಯ, ಪಲ್ಲಕ್ಕಿ ಹೊರುತ್ತಿದ್ದಾರ? ಇವರಿಂದ ಪಲ್ಲಕ್ಕಿ ಹೊರಿಸೋ ದುಸ್ಸಾಹಸ ಯಾರು ಮಾಡಿದ್ರು? ಸೇವಕರೇ, ಪಲ್ಲಕ್ಕಿ ನೋಡ್ತಿದ್ದೀರಲ್ವೇ? ಆ ಪಲ್ಲಕ್ಕಿಯಲ್ಲಿ ಯಾವುದೇ ವ್ಯಕ್ತಿ ಕುಳಿತಿದ್ದರು ಅವನಿಗೆ ಅವನ ದುಸ್ಸಾಹಸದ ದಂಡನೆ ಸಿಗಬೇಕು. ಹೋಗಿ ಅವನನ್ನು ಆ ಪಲ್ಲಕ್ಕಿಯಿಂದ ಕೆಳಗಿಳಿಸಿ. ಮತ್ತವನಿಗೆ ಎಷ್ಟು ಹೊಡೆಯಬೇಕು, ಹೇಗೆ ಹೊಡೆಯಬೇಕೆಂದರೆ ಇವತ್ತಿನ ನಂತರ ಮತ್ತೆ ಅವನು ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳಲು ಯೋಗ್ಯನಿರಬಾರದು. ಹೋಗಿ. ನಿಮ್ಮ ಆಜ್ಞೆ ಮಹಾರಾಜ. ಹೇ ಮಹಾಕಾಳಿ, ರಕ್ಷಣೆ ಮಾಡು. ಬಂಧು, ಸಂಕಟ ಅಲ್ಲಿ ಮೇಲ್ಗಡೆ ನಿಂತಿದೆ. ಮಹಾರಾಜರು ಈಗ ತಾನೇ ಗುರುವರಿಯನ್ನ ನನ್ನ ಪಲ್ಲಕ್ಕಿಲ್ ಹೊರ್ತಿರೋದನ್ನ ನೋಡಿದ್ದಾರೆ. ಈಗ ಅವಶ್ಯ ನನ್ನ ಜುಟ್ಟು ಹಿಡ್ಕೊಂಡು ಸರಿಯಾಗಿ ಬಾರಿಸ್ತಾರೆ. ಬಾಯಿ ಮುಚ್ಚು, ಮಾತಾಡೋದನ್ನ ನಿಲ್ಸು. ಪಲ್ಲಕ್ಕಿಯಿಂದ ಇಳಿಬೇಕಾಗುತ್ತೆ. ಗುರುವರ್ಯ, ಗುರುವರ್ಯ, ಪಲ್ಲಕ್ಕಿ ನಿಲ್ಸಿ, ಪಲ್ಲಕ್ಕಿ ನಿಲ್ಸಿ. ನಿಲ್ಲಿಸಿ, ನಿಲ್ಲಿಸಿ. ಸತ್ತೋ, ಸತ್ತೋ. ಗುರುವರ್ಯ, ಏನು? ಕೂತ್ಕೊಳ್ಳಿ. ಎಲ್ಲಿ ಕೂರೋದು? ಪಲ್ಲಕ್ಕಿಲು ಗುರುವರ್ಯ, ಇನ್ನೆಲ್ಲಿ? ಈಗ ಪಲ್ಲಕ್ಕಿ ನಾನು ಹೊರ್ತೀನಿ. ಪಂಡಿತ ರಾಮಕೃಷ್ಣ ಏಕೆ ಉಪಹಾಸ್ಯ ಮಾಡ್ತಿದ್ದೀರಾ ನಮ್ಮ ಜೊತೆ? ಗುರುವರ್ಯ, ನನ್ನ ಮುಖ ನೋಡಿ, ಎಷ್ಟು ಗಂಭೀರವಾಗಿದ್ದೀನಿ. ನೀವು ಮಹಾನ್ರು, ಹೌದು, ಮಹಾಪುರುಷರು, ಹೌದು, ಮಹಾಜ್ಞಾನಿಗಳು, ಹೌದು, ಅಂತರ್ಯಾಮಿಗಳು. ಅದಕ್ಕೆ ಅಂದ್ಮೇಲೆ ನಿಮ್ಮಂತ ಮಹಾಪುರುಷರು ಪಲ್ಲಕ್ಕಿಲ್ ಕೂರ್ಬೇಕು, ಮತ್ತೆ ನನ್ನಂತ ತುಚ್ಛ ಮತ್ತು ಸಾಮಾನ್ಯ ಪುರುಷ ಪಲ್ಲಕ್ಕಿ ಹೊರಬೇಕು. ಅದಕ್ಕೆ ಪಲ್ಲಕ್ಕಿ ನಾನು ಹೊರ್ತೀನಿ. ಕೂತ್ಕೊಳ್ಳ? ಅವಶ್ಯ. ಹೇ ಭಗವಂತ,
ಹೇ ಭಗವಂತ. ನಿಲ್ಲಿ ನಿಲ್ಲಿ, ಪಲ್ಲಕ್ಕಿನ ಹೋರ್ಬಾರ್ದು. ಇದರಲ್ಲಿ ಯಾರೇ ಇರಲಿ ಮಹಾರಾಜರು ದಂಡನೆ ನೀಡುವ ಆದೇಶ ನೀಡಿದ್ದಾರೆ. ಹೊಡೆಯಿರಿ. ನಿಲ್ಸಿ ಹೊಡಿಬೇಡಿ. ಮಹಾರಾಜರು ಇವನಿಗೆ ದಂಡನೆ ನೀಡುವ ಆದೇಶ ನೀಡಿದ್ದಾರೆ. ಅವರ ಆಜ್ಞೆಯನ್ನು ಮೀರುವಂತಿಲ್ಲ. ನಮಗೆ ಹೊಡಿತ್ಯಾ ನೀನು? ತಿಳಿದಿದ್ಯಾ ನಾವ್ ಯಾರಂತ? ಗುರುದೇವ, ನೀವು ಕ್ಷಮಿಸಿ ಗುರುದೇವ. ಮೂರ್ಖ. ನಡ್ರಿ, ನೀವೆಲ್ಲ ಪಲ್ಲಕ್ಕಿ ಎತ್ಕೊಳ್ಳಿ. ಕ್ಷಮಿಸಿ ಪಂಡಿತರೆ, ನಿಮ್ಮನ್ನು ದರ್ಬಾರಿಂದ ಹೊರಹಾಕಲಾಗಿದೆ. ನಾವು ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡುವಂತಿಲ್ಲ. ಆದರೆ ನಮ್ಮನ್ನು ಹೊರ ಹಾಕಿಲ್ಲ ಅಲ್ಲವಾ? ನಾವು ರಾಜ ಪುರೋಹಿತ ದತ್ತಾಚಾರ್ಯ ಆಜ್ಞೆ ಮಾಡುತ್ತಿದ್ದೇವೆ. ಎತ್ಕೊಳ್ಳಿ ಪಲ್ಲಕ್ಕಿ. ಸರಿ ಗುರುವರಯ್ಯ. ಕೂತ್ಕೊಳ್ಳಿ. ಆಗ್ಲಿ. ಎತ್ಕೊಳ್ಳಿ. ನಿಲ್ಸಿ. ನಾನ್ ರಾಜ ದರ್ಬಾರಿಗೆ ಪ್ರವೇಶ ಮಾಡೋದಿಲ್ಲ. ನೀನ್ ಏನ್ ಹೇಳ್ತಿದ್ಯಾ ಪಂಡಿತ ರಾಮಕೃಷ್ಣ? ಶಾಂತಿ ಗುರುವರಿಯ, ಶಾಂತಿ. ಬಹುಶಃ ನೀವು ಮರ್ತಿದ್ದೀರಾ, ನನ್ನನ್ನ ಹೊರಗೆ ಹಾಕ್ಸಿರೋದು ನೀವೇ. ನಾನೇನಾದ್ರೂ ಒಳಗ್ ಬಂದ್ರೆ ಮಹಾರಾಜರ ಆಜ್ಞೆಯ ಉಲ್ಲಂಘವಾಗುತ್ತಲ್ವಾ? ಹೇ ಭಗವಂತೋ, ಇರಿ, ನಾವ್ ಈಗಲೇ ಬರ್ತೀವಿ. ಪ್ರಣಾಮಗಳು ಆಚಾರ್ಯರೇ. ಮಹಾರಾಜರಿಗೆ ಜಯವಾಗಲಿ. ಏನಾಯ್ತು ಗುರುವರ್ಯ, ನೀವು ಈ ಅವಸ್ಥೆಯಲ್ಲಿ? ಏನಾಯ್ತು ಗುರುವರ್ಯ, ನೀವು ಅಸ್ತವ್ಯಸ್ತರಾಗಿದ್ದೀರಿ? ಇಲ್ಲ ಅಂತ ವಿಶೇಷ ಏನಿಲ್ಲ ಮಹಾರಾಜ. ಅದು ಸ್ವಲ್ಪ ನೋವಿದೆ ಬೆನ್ನಲ್ಲಿ. ಸತ್ಯ ಹೇಳಿ ಗುರುವರ್ಯ, ನಿಮ್ಮಿಂದ ಪಲ್ಲಕ್ಕಿ ಹೊರಿಸೋ ದುಸ್ಸಾಹಸ ಯಾರು ಮಾಡಿದ್ರು ಅಂತ? ಪಲ್ಲಕ್ಕಿ? ಯಾರು ಎತ್ಕೊಂಡಿದ್ರು ಪಲ್ಲಕ್ಕಿ? ನಾವೆತ್ಕೊಂಡಿರ್ಲಿಲ್ಲ ಪಲ್ಲಕ್ಕಿ. ಮಹಾರಾಜ, ಅದು ಎಲ್ಲೋ ತಿಳ್ಕೊಂಡಿರೋದ್ರಲ್ಲಿ ತಪ್ಪಾಗಿರ್ಬಹುದು. ನಾವು ಪಲ್ಲಕ್ಕಿಯ ಒಳಗೆ ಕುಳಿತಿದ್ದೆವು. ನಮಗೆ ಪ್ರತೀತಿ ಆಯ್ತು ಪಲ್ಲಕ್ಕಿ ಗುರುವರ್ಯರೇ ಹೊತ್ಕೊಂಡಿದ್ದಾರೆ ಎಂದು. ನಮ್ಮದು ನಿಮ್ಮಲ್ಲೊಂದು ನಿವೇದನೆ ಇದೆ ಮಹಾರಾಜ. ಹೇಳಿ. ನಿವೇದನೆ ಏನೆಂದರೆ ಮಹಾರಾಜ, ಪಂಡಿತ ರಾಮಕೃಷ್ಣರನ್ನು ದರ್ಬಾರಿನಿಂದ ಹೊರಹಾಕಿಸಿದ ಆದೇಶ ತೆಗೆದುಹಾಕಿ ಅವರಿಗೆ ಅವರ ಅಪರಾಧದ ದಂಡನೆಯ ಪ್ರಾಯಶ್ಚಿತ ಸಿಕ್ಕಾಗಿದೆ ಮಹಾರಾಜ. ಈಗವರನ್ನು ದರ್ಬಾರಿಗೆ ಉಪಸ್ಥಿತರಾಗಲು ಅನುಮತಿ ಸಿಗಬೇಕಾಗಿದೆ ಮಹಾರಾಜ. ಇಲ್ಲ, ನಾವು ಪಂಡಿತ ರಾಮಕೃಷ್ಣರಿಗೆ ಒಳಗೆ ಬರಲು ಅನುಮತಿ ಕೊಡುವುದಿಲ್ಲ. ಮಹಾರಾಜ, ಪಂಡಿತ ರಾಮಕೃಷ್ಣರು ಅನೇಕ ಸಂದರ್ಭದಲ್ಲಿ ಈ ರಾಜ ದರ್ಬಾರಿನ ಸಮಸ್ಯೆಗೆ ಸಮಾಧಾನ ನೀಡಿದ್ದಾರೆ. ಅವರಿಗೊಂದು ಅವಕಾಶ ಕೊಡುವುದು ಒಳ್ಳೆಯದು ಮಹಾರಾಜ. ಹೌದು, ಮತ್ತು ನಿಮ್ಮ ಪ್ರಶ್ನೆಗೆ ಅವರೇ ಉತ್ತರ ಕೊಡುತ್ತಾರೆ. ಅರ್ಥಾತ್ ನಮ್ಮ ತಾತ್ಪರ್ಯ ಏನೆಂದರೆ ಮಹಾರಾಜ, ನೀವು ಪ್ರವೃತ್ತಿಯಲ್ಲಿ ದಯಾಳು, ನೀವು ಸದಾ ಕ್ಷಮೆ ನೀಡುವ ಮನಸ್ಸಿರುವವರು. ಅದಕ್ಕೆ ಪಂಡಿತ ರಾಮಕೃಷ್ಣರಿಗೂ ಕ್ಷಮೆ ನೀಡಿಬಿಡಿ ಮಹಾರಾಜ. ಆಗಲಿ ಗುರುವರ್ಯ, ಒಂದ್ ವೇಳೆ ನೀವು ಆಗ್ರಹ ಮಾಡುತ್ತಿದ್ದೀರೆಂದರೆ, ಇಷ್ಟು ಬೇಡಿಕೊಳ್ಳುತ್ತಿರುವಾಗ ನಾವು ಪಂಡಿತ ರಾಮಕೃಷ್ಣರಿಗೆ ದರ್ಬಾರಿಗೆ ಬರುವುದಕ್ಕೆ ಅನುಮತಿ ನೀಡುತ್ತಿದ್ದೇವೆ ಮಹಾರಾಜ. ನಾವು ನೋಡುತ್ತೇವೆ ಅವರು ನಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತಾರೋ ಇಲ್ಲವೋ ಎಂದು. ಆಗಲಿ ಮಹಾರಾಜ. ಮಂತ್ರಿವರ್ಯ. ಮಹಾರಾಜ. ಪಂಡಿತ ರಾಮಕೃಷ್ಣರನ್ನು ಪ್ರಸ್ತುತಪಡಿಸಿ. ಮಹಾರಾಜ, ಪಂಡಿತ ರಾಮಕೃಷ್ಣ ನಿಮ್ಮ ಸಮಕ್ಷ ವಿಶೇಷ ರೀತಿಯಲ್ಲಿ ಉಪಸ್ಥಿತರಾಗಲು ಕೋರಿದ್ದಾರೆ. ಅವರಿಗೆ ಉಪಸ್ಥಿತರಾಗಲು ಅನುಮತಿ ನೀಡಿ ಮಹಾರಾಜ. ಅವರು ಹೇಗೆ ಬರಬೇಕಿದ್ದರೂ ಅವರಿಗೆ ಬರಲು ಅನುಮತಿ ಇದೆ. ನಮಗೆ ಕೇವಲ ನಮ್ಮ ಪ್ರಶ್ನೆಗೆ ಉತ್ತರ ಬೇಕಿದೆ. ಆಗಲಿ ಮಹಾರಾಜ. ಪಂಡಿತ ರಾಮಕೃಷ್ಣ, ನಾವು ಮಹಾರಾಜರಲ್ಲಿ ಅನುಮತಿಯನ್ನು ಕೋರಿ ದರ್ಬಾರಿನಿಂದ ನಿಮ್ಮನ್ನು ಹೊರಹಾಕಿಸಿದ್ದನ್ನು ರದ್ದುಗೊಳಿಸಿದ್ದೇವೆ. ಈಗ ಬನ್ನಿ ಒಳಗೆ ಮತ್ತೆ ಮಹಾರಾಜರ ಪ್ರಶ್ನೆಗೆ ಉತ್ತರ ನೀಡಿ. ಹೌದಾ? ನೀವೇನೋ ಹೇಳಿದ್ರಿ ಗುರುವರ್ಯ, ಆದ್ರೆ ನನಗೆ ವಿಶ್ವಾಸನೇ ಇಲ್ಲ. ನಾನು ಹೇಗೆ ಒಪ್ಕೊಳ್ಳಿ ಮಹಾರಾಜರು ನನ್ನನ್ನು ಹೊರಗಾಕಿರೋದನ್ನು ರದ್ದು ಮಾಡಿದ್ದಾರೆ ಅಂತ? ಹೇ ಭಗವಂತ, ನಿಮಗೆ ನಮ್ಮ ಮಾತಿನ ಮೇಲೆ ವಿಶ್ವಾಸವಿಲ್ಲವೇ? ಗುರುಜಿ, ನಿಮ್ಗೆ ಸ್ವಯಂ ವಿಶ್ವಾಸ ಇರೋದಿಲ್ಲ, ಅಂತದ್ರಲ್ಲಿ ಬೇರೆಯವ್ರಿಗೆ ಹೇಗ್ ಬರುತ್ತೆ? ಪಂಡಿತ ರಾಮಕೃಷ್ಣ, ನೀವು ದರ್ಬಾರಿಗೆ ಪ್ರವೇಶ ಮಾಡಬಹುದು. ಮಹಾರಾಜರು ನಿಮ್ಮ ನಿರ್ಬಂಧನೆಯನ್ನ ರದ್ದು ಮಾಡಿದ್ದಾರೆ. ಅರೆ ವಾ, ಧನ್ಯವಾದ ಮಂತ್ರಿವರ್ಯ, ತುಂಬಾ ಪ್ರಸನ್ನನಾದೆ. ನಡೀರಿ, ಈಗ ಪಲ್ಲಕ್ಕಿ ಹೊತ್ಕೊಳ್ಳಿ. ಈಗ ನಾನು ದರ್ಬಾರಿಗೆ ಅವಶ್ಯ ಬರ್ತೇನೆ. ಪಂಡಿತ
ರಾಮಕೃಷ್ಣರಿಗೆ, ಜೈ. ಪಂಡಿತ ರಾಮಕೃಷ್ಣರಿಗೆ, ಜೈ. ಪಂಡಿತ ರಾಮಕೃಷ್ಣರಿಗೆ, ಜೈ. ಪಂಡಿತ ರಾಮಕೃಷ್ಣರಿಗೆ, ಜೈ. ಪಂಡಿತ ರಾಮಕೃಷ್ಣರಿಗೆ, ಜೈ. ಪಂಡಿತ ರಾಮಕೃಷ್ಣರಿಗೆ, ಜೈ. ಪಂಡಿತ ರಾಮಕೃಷ್ಣರಿಗೆ. ಪಂಡಿತ ರಾಮಕೃಷ್ಣ, ಇದೆಂತಹ ಪ್ರಪಂಚ? ಪ್ರಪಂಚವಲ್ಲ ಮಹಾರಾಜ, ಇದು ಇವರೆಲ್ಲರ ಪ್ರೇಮ, ಗೌರವ ನೀಡ್ತಿದ್ದಾರೆ ನನಗೆ. ನೀವು ಇಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ನೀಡಲು ಬಂದಿದ್ದೀರಿಯೋ ಇಲ್ಲ ನಮ್ಮೊಂದಿಗೆ ಹಾಸ್ಯ ಪರಿಹಾಸ ಮಾಡಲು ಬಂದಿದ್ದೀರಿಯೋ, ನಿಮ್ಮನ್ನು ಅಪಮಾನಗೊಳಿಸಲು? ಮಹಾರಾಜ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡ್ತಿದ್ದೇನೆ. ಇದೆಂತಹ ಉತ್ತರವಾಯ್ತು? ನಮಗೆ ಏನು ಅರ್ಥವಾಗಲಿಲ್ಲ ಪಂಡಿತ ರಾಮಕೃಷ್ಣ. ಮಾತನ್ನು ಸ್ಪಷ್ಟಪಡಿಸಿ ಉತ್ತರ ನೀಡಿ ನಮಗೆ. ಈಗ ಇವರಲ್ಲಿ ಯಾರು ವಾಸ್ತವಿಕ ಅಪರಾಧಿ? ಮಹಾರಾಜ, ಅಪರಾಧಿ ನೀವೇ. ಪಂಡಿತ ರಾಮಕೃಷ್ಣ, ನಮ್ಮ ಸಂಯಮವನ್ನು ಪರೀಕ್ಷೆ ಮಾಡಬೇಡಿ. ನಿಮಗೆ ತಿಳಿದಿದೆ ಏನು ನೀವೇನು ಹೇಳುತ್ತಿದ್ದೀರಿ ಎಂದು. ಕ್ಷಮೆ ಕೇಳ್ತೀನಿ ಮಹಾರಾಜ, ಆದ್ರೆ ಈ ದರ್ಬಾರ್ನಲ್ಲಿ ನಿಮ್ಮನ್ನ ಸೇರಿಸಿ ಎಷ್ಟು ಸಭಾಸದರು ಉಪಸ್ಥಿತರಿದ್ದಾರೋ ಎಲ್ಲರೂ ಅಪರಾಧಿಗಳೇ. ಹೀಗೆ ಹೇಳೋದಾದ್ರೆ ಯಾರು ಅಪರಾಧಿಗಳಲ್ಲ. ಇವನನ್ನು ರಾಜ ದರ್ಬಾರಿಗೆ ಕರೆತಂದು ಉಚಿತವೇ ಮಾಡಿದ್ದೀವಿ ನಾವು. ಈಗ ಇವರನ್ನು ಹೊರ ಹಾಕುವುದಲ್ಲ, ಪ್ರಾಣ ದಂಡನೆ ಸಿಗುತ್ತೆ. ನಿಮ್ಮ ಕಥನ ಸಾಬೀತು ಮಾಡಿ ಪಂಡಿತ ರಾಮಕೃಷ್ಣ. ಮಹಾರಾಜ, ಅಪರಾಧ ಮನುಷ್ಯನ ಅವಶ್ಯಕತೆಯ ಕಾರಣಕ್ಕಾಗಿ ಮನುಷ್ಯ ಅಪರಾಧ ಮಾಡ್ತಾನೆ. ಅವಶ್ಯಕತೆಯ ಕಾರಣಕ್ಕಾಗಿ ಮನುಷ್ಯ ಒಂದು ಕತ್ತೆಯನ್ನ ಪಿತನ ಸಮಾನ ನೀಡುತ್ತಾನೆ. ಅದನ್ನು ನಾನು ಈಗಷ್ಟೇ ಸಾಬೀತು ಮಾಡಿದೆ. ಹೇಗೆ ಮಹಾರಾಜ? ಈಗ ನೀವಷ್ಟೇ ನೋಡಿದ್ರಿ, ಅವಶ್ಯಕತೆ ಇತ್ತು, ಅದಕ್ಕೆ ನನ್ನನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ನನ್ನ ಗುಣಗಾನ ಮಾಡ್ತಾ ಮಾಡ್ತಾ ರಾಜ್ಯಸಭೆಗೆ ಕರೆತರಲಾಯಿತು. ನನ್ನ ಸ್ವಾಗತ ಸತ್ಕಾರ ಮಾಡಲಾಯಿತು, ಅಭಿನಂದನೆ ಮಾಡಲಾಯಿತು. ಅದೇ ಪ್ರಕಾರ ನಿಮ್ಮ ಅನುಷ್ಠಾನಕ್ಕೆ ಪುಷ್ಪಗಳ ಅವಶ್ಯಕತೆ ಇತ್ತು. ರಾಮಣ್ಣನಿಗೆ ಪುಷ್ಪ ನೀಡೋ ಸಾವಿತ್ರಿಯದ್ದು, ಸಾವಿತ್ರಿಗೆ ನಿಧಿರೆಯದ್ದು. ಸರಳನಿಗೆ ಎತ್ತಿನ ಗಾಡಿಯ ಚಂದ್ರಯ್ಯನದ್ದು, ಚಂದ್ರಯ್ಯನಿಗೆ ತನ್ನ ಪುತ್ರನ ಸಮೀಪವಿರುವುದು, ಚಂದ್ರಯ್ಯನ ಪತ್ನಿಗೆ ತನ್ನ ತವರು ಮನೆಗೆ ಹೋಗುವುದು. ಅಂದ್ರೆ ಈ ಎಲ್ಲಾ ಅವಶ್ಯಕತೆಯ ಪೂರ್ತಿಯ ಕಾರಣದಿಂದಲೇ ಇವೆಲ್ಲವೂ ಆಯಿತು. ಅಂತಹ ಯಾವ ಅವಶ್ಯಕತೆ ಇತ್ತು ನಿಮಗೆ ಪಂಡಿತ ರಾಮಕೃಷ್ಣ? ನಿಮ್ಮ ಮೇಲಿರುವ ಭಕ್ತಿ ಮತ್ತು ಈ ರಾಜ್ಯಕ್ಕೆ ಪ್ರತಿಯಾಗಿ ಕರ್ತವ್ಯ, ಅದರ ಕಾರಣವೇ ನನ್ನನ್ನು ಹೊರಹಾಕದ ಮೇಲೂ ರಾಜ ದರ್ಬಾರಿಗೆ ಉಪಸ್ಥಿತನಾದ. ಮಹಾರಾಜ, ಇದು ಸರ್ವವಿಧಿತವಾದದ್ದು. ಪ್ರಾಚೀನ ಕಾಲದಿಂದ ಇಲ್ಲಿವರೆಗೆ ನಾವು ಅವಶ್ಯಕತೆಯ ಕಾರಣದಿಂದಲೇ ಉನ್ನತಿ ಪಡೆದಿದ್ದೇವೆ. ಪಂಡಿತ ರಾಮಕೃಷ್ಣ, ಈಗ ನೀವು ಹೇಳುತ್ತಿದ್ದೀರಿ ಅವಶ್ಯಕತೆಯೇ ಅಪರಾಧಿ ಎಂದು, ಮತ್ತೆ ನೀವೇ ಹೇಳುತ್ತಿದ್ದೀರಿ ಅವಶ್ಯಕತೆಯ ಕಾರಣವೇ ಉನ್ನತಿಯಾಗಿದೆ ಎಂದು. ಹೌದು ಗುರುವರ್ಯ, ಅವಶ್ಯಕತೆಯಿಂದಲೇ ಆವಿಷ್ಕಾರದ ಜನನವಾಗುತ್ತೆ. ಮೊದಲು ಮನುಷ್ಯ ನಡ್ಕೊಂಡು ಓಡಾಡ್ತಿದ್ದ, ನಂತರ ಎತ್ತಿನ ಗಾಡಿ ಮತ್ತು ರಥದ ನಿರ್ಮಾಣ ಮಾಡ್ದ, ವನದಲ್ಲಿ ಇರ್ತಿದ್ದ, ಮತ್ತೆ ಸುರಕ್ಷತೆ ಮತ್ತು ವಿಳಾಸಕ್ಕಾಗಿ ಮನೆ ಮತ್ತು ಮಹಲಿನ ಆವಿಷ್ಕಾರ ಮಾಡ್ದ. ಎಷ್ಟು ಶೀತಲತೆ ಇದೆ ಇಲ್ಲಿ, ಅದರಿಂದ ಮುಕ್ತಿ ಪಡೆಯಲು ಈ ವಸ್ತ್ರಗಳ ನಿರ್ಮಾಣವಾಯಿತು. ಮಹಲನ್ನು ಉಷ್ಣವಾಗಿಡಲು ದೀಪವನ್ನು ಉರಿಸುವ ವಿಚಾರ ಬಂತು. ಇವೆಲ್ಲವೂ ಅವಶ್ಯಕತೆಯ ಕಾರಣವೇ ಮತ್ತು ಅವಶ್ಯಕತೆಯ ದೋಷಿ ಕೂಡ. ಒಂದು ವೇಳೆ ಈ ಅವಶ್ಯಕತೆಯ ದೋಷಿಯಲ್ಲದಿದ್ದರೆ ಇಲ್ಲಿ ಉಪಸ್ಥಿತರಿರುವ ಯಾರೂ ದೋಷಿಯಲ್ಲ. ಮತ್ತು ಇದೇ ನಿಮ್ಮ ಪ್ರಶ್ನೆಗೆ ಉತ್ತರ ಮಹಾರಾಜ. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ನಮಗೆ ನಮ್ಮ ಪ್ರಶ್ನೆಗೆ ಉತ್ತರ ಲಭಿಸಿತು. ವಾಹ್ ಪಂಡಿತ ರಾಮಕೃಷ್ಣ, ನೀವು ತುಂಬಾ ಸುಂದರ ಮತ್ತು ಸರಿಯಾದ ಉತ್ತರ ನೀಡಿದ್ದೀರಿ. ತುಂಬಾ ಚೆನ್ನಾಗಿ. ವಾಹ್ ವಾಹ್. ಆದರೆ ಮಹಾರಾಜ, ಹೇಳೋದಕ್ಕೂ ಮಾಡೋದಕ್ಕೂ ಅಂತರವಿರುತ್ತದೆ. ಏನ್ ಹೇಳೋಕ್ ಬಯಸ್ತಿದ್ದೀರಿ ಗುರುವರ್ಯ? ಮಹಾರಾಜು, ಒಂದು ವೇಳೆ ಅವಶ್ಯಕತೆ ಇಲ್ಲವಾದರೆ
ಸಂಸಾರದಲ್ಲಿ ಯಾರು ಯಾರಿಗೂ ಹಿತೈಷಿಯಲ್ಲ. ಯಾವುದೇ ಸ್ವಾರ್ಥವಿಲ್ಲದೆ ಯಾವ ಸಂಬಂಧವೂ ಇಲ್ಲ. ಕಠೋರ ಆದ್ರೆ ಇದೇ ಸತ್ಯ ಗುರುವರ್ಯ. ಅರ್ಥಾತ್ ನೀವು ಇದನ್ನು ಹೇಳ ಬಯಸುತ್ತಿದ್ದೀರ. ಅವಶ್ಯಕತೆ ಮತ್ತು ವಿವಶನಾಗುವ ಕಾರಣ ಮನುಷ್ಯ ಏನ್ ಬೇಕಿದ್ರು ಮಾಡ್ತಾನೆ. ಏನ್ ಬೇಕಿದ್ರು ಮಾಡ್ತಾನೆ. ನಾವು ಮತ್ತೊಮ್ಮೆ ನಿಮ್ಮನ್ನ ಕೇಳ್ತಿದೀವಿ ಪಂಡಿತ ರಾಮಕೃಷ್ಣ, ಏನ್ ಬೇಕಿದ್ರು ಮಾಡ್ತಾನ? ನಾನು ಮತ್ತೊಂದ್ಸಲ ಹೇಳ್ತಿದ್ದೀನಿ ಗುರುವರ್ಯ, ಏನ್ ಬೇಕಿದ್ರು ಮಾಡ್ತಾನೆ. ಅರ್ಥಾತ್ ಈ ಕೊರೆವ ಚಳಿಯಲ್ಲಿ ಕೇವಲ ಒಂದು ಪಂಚೆಯಲ್ಲಿ ನದಿಯ ಶೀತಲ ಜಲದಲ್ಲಿ ಪೂರ್ಣ ರಾತ್ರಿ ನಿಲ್ಲಬಹುದೇ? ಅದು ಯಾವುದೇ ಆಸರೆ ಇಲ್ಲದೆ. ಒಂದು ವೇಳೆ ಆತನಿಗೆ ಅವಶ್ಯಕತೆ ಮತ್ತು ವಿವಶ ಅಧಿಕವಾಗಿದ್ರೆ ಅವಶ್ಯ ನಿಲ್ತಾನೆ. ಪಂಡಿತ ರಾಮಕೃಷ್ಣ, ಏನು ನೀವು ಈ ಹೇಳಿದ ಮಾತನ್ನು ನಿರೂಪಿಸ್ತೀರಾ? ನಮಗೆ ಗುರುವರರ ಕಥನ ಸಹಮತವಿದೆ. ಪಂಡಿತ ರಾಮಕೃಷ್ಣ, ನೀವು ನಿಮ್ಮ ಮಾತನ್ನು ನಿರೂಪಿಸಿ ಹೇಳಿ. ಅವಶ್ಯ ಮಹಾರಾಜ್. ನೀವು 10 ಸಹಸ್ರ ಸ್ವರ್ಣ ಮುದ್ರೆ ಪುರಸ್ಕಾರ ಘೋಷಣೆ ಮಾಡಿ. ಯಾರಿಗೆ ಅವಶ್ಯಕತೆ ಮತ್ತು ವಿವಶನಾಗಿರ್ತಾನೋ ಅವನು ಈ ಕಠಿಣ ಕಾರ್ಯವನ್ನು ಅವಶ್ಯ ಮಾಡ್ತಾನೆ. ಅನುಮತಿ ಇದೆ. ಕೇಳ್ರಪ್ಪ ಕೇಳಿ, ಸಮಸ್ತ ವಿಜಯನಗರ ವಾಸಿಗಳೇ ಕೇಳಿ. ಈ ಶೀತಲದಲ್ಲಿ ಯಾವುದೇ ನಗರವಾಸಿ ಕೇವಲ ಒಂದು ವಸ್ತ್ರ ಧಾರಣೆ ಮಾಡಿ ನದಿಯ ಶೀತಲ ಜಲದಲ್ಲಿ ಪೂರ್ಣ ರಾತ್ರಿ ನಿಲ್ಲುತ್ತಾನೋ, ಮಹಾರಾಜ ಕೃಷ್ಣದೇವರಾಯ ಅವರಿಗೆ 10 ಸಹಸ್ರ ಸ್ವರ್ಣ ಮುದ್ರೆ ಪುರಸ್ಕಾರ ನೀಡುತ್ತಾರೆ. ಶೀತಲ ಕಾಲ ನಡೀತಾ ಇದೆ. ಯಾರೋ ಮೂರ್ಖನೇ ಇರಬಹುದು. ಪೂರ್ತಿ ರಾತ್ರಿ ಶೀತಲ ಜಲದಲ್ಲೇ ನಿಲ್ಲವನು 10 ಸಹಸ್ರ ಸ್ವರ್ಣ ಮುದ್ರೆಯ ಪುರಸ್ಕಾರ. ಅಯ್ಯೋ, ಜೀವಂತವಾಗಿಲ್ಲ ಅಂದ್ರೆ ಸ್ವರ್ಣ ಮುದ್ರೆ ತಗೊಂಡೇನ್ ಮಾಡ್ತೀಯಾ? ಸತ್ಯ ಹೇಳ್ತಿದ್ಯಾ? ಸಾಧ್ಯನೇ ಇಲ್ಲ. ಶೀತಲ ಜಲದಲ್ಲಿ 1 ಗಂಟೆನೇ ನಿಲ್ಲೋಕ್ಕಾಗಲ್ಲ. ಪೂರ್ತಿ ರಾತ್ರಿ ಯಾರು ನಿಲ್ತಾರೆ? ಇಲ್ಲ 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 ಅಮ್ಮ, ನೀವೆಲ್ಲೂ ಹೋಗೋ ಆಗಿಲ್ಲ. ನಿಂತ್ಕೊಳ್ಳಿ. ಶಾರದಾ, ಹೋಗ್ಲಿ ಬಿಡು. ಅಮ್ಮ ಕೇಳಿಲ್ಲ. ಅಮ್ಮ, ನಾವು ನಿಮ್ಗೆ ಹೇಳಿದ್ವಲ್ಲ ನೀವೆಲ್ಲೂ ಹೋಗೋ ಆಗಿಲ್ಲ ಅಂತ. ಅಯ್ಯೋ, ನಿಂತ್ಕೊಳ್ಳಿ ಅಮ್ಮ, ನಾವು ನಿಮ್ಗೆಲ್ಲೂ ಹೋಗಕ್ ಬಿಡಲ್ಲ. ಇಲ್ಲೇ ನಿಂತ್ಕೊಳ್ಳಿ. ರಾಮ, ನೀನೇ ಹೇಳು, ಅಮ್ಮ ಹೋಗ್ಬೇಕೋ ಬೇಡವೋ? ಅಮ್ಮ, ಎಲ್ಲಿಗೆ ಹೋಗಕ್ಕೆ ಇಷ್ಟು ಉತ್ಸಾಹ ತೋರಿಸ್ತಿದ್ಯಾ ನೀನು? ಏನು? ಯಾವಾಗ ರಾಜ್ಯದ ಕಡೆಯಿಂದ ಮಾಡಿರೋ ಘೋಷಣೆ ಕೇಳಿದ್ರು ಅವಾಗಿಂದ ಅಮ್ಮ ಹಠ ಮಾಡ್ತಿದ್ದಾರೆ. ಯಾವ್ದೋ ನದಿಯ ಶೀತಲ ಜಲಕ್ಕೆ ಹೋಗಿ ಪೂರ್ತಿ ರಾತ್ರಿ ನಿಂತಿರ್ತಾರಂತೆ. ಮತ್ತೆ 10 ಸಹಸ್ರ ಸ್ವರ್ಣ ಮುದ್ರೆ ಪುರಸ್ಕಾರ ಪ್ರಾಪ್ತಿ ಪಡೆಯೋಕೆ. ಏನ್ ಮಾತಾಡ್ತಿದ್ಯಾ ಅಮ್ಮ? ಹುಚ್ಚಿಡ್ದಿದ್ಯಾ? ಇಷ್ಟು ಒಳ್ಳೆ ಅವಕಾಶ ಯಾರ್ ತಾನೇ ಕೈಯಿಂದ ಬಿಡೋಕೆ ಇಷ್ಟಪಡ್ತಾರೆ? ಅಮ್ಮ, ಒಳ್ಳೇದು ಇಂಥ ಅವಕಾಶ ಕೈ ಬಿಡೋದು. ಇಲ್ದಿದ್ರೆ ಪ್ರಾಣ ಕೈ ತಪ್ಪು ಹೋಗುತ್ತೆ. ಯಾಕೆ ನಿನ್ ಪ್ರಾಣನ ಸಂಕಟಕ್ಕೆ ಈಡ್ ಮಾಡ್ತಿದ್ಯಾ ನೀನು? ನನ್ಗೇನು ಆಗೋದಿಲ್ಲ. ಹಾಗೆ ಹೇಳಕ್ ವಿಶೇಷ ಏನು ಉಳಿದಿದೆ? ನಿನಗ್ ಸಂಪಾದನೆ ಮಾಡೋ ಅವಶ್ಯಕತೆ ಏನಿದೆ? ನಾನು ಇದೀನಲ್ವಾ? ನೀನಿದ್ಯಾ, ಅದಕ್ಕೆ ಇದೆಲ್ಲ ಮಾಡ್ಬೇಕಾಗಿದೆ. ವೃದ್ಧ ಅವಸ್ಥೆಯ ಸುರಕ್ಷತೆಗಾಗಿ. ನಿನ್ಮೇಲೆ ಯಾವ ಭರವಸೆ? ನಿನ್ನನ್ನು ಯಾವಾಗ ಬೇಕಿದ್ರೂ ಹೊರ ಹಾಕ್ತಾರೆ. ಯಾವಾಗ ಕಾರಾಗೃಹದಲ್ಲಿ ಬಂದಿ ಮಾಡ್ತಾರೋ, ಯಾವಾಗ ನಿನ್ಗೆ ನೇಣಿಗೇರಿಸೋ ದಂಡನೆ ನೀಡ್ತಾರೋ, ಅದಕ್ಕೆ ನಾನೇ ಏನಾದ್ರೂ ಮಾಡ್ಬೇಕು. ಹೋಗ್ಲಿ ಬಿಡು. 10 ಸ್ವರ್ಣ ಮುದ್ದೆ ಕೆಲ್ಸಕ್ಕೆ ಬರುತ್ತೆ. ನಾನು ಎಷ್ಟೊಂದು ಗಂಟೆಗಳು ತಗೋಬಹುದು. ಎಷ್ಟು ಗಂಟೆ ತಗೋಬಹುದು? ಬಾಯ್ ಮುಚ್ಚು. ಬಂದ್ಬಿಟ್ಟ ಗಂಟೆ ತಗೊಳ್ಳೋನು. ಶಾರದಾ, ಒಂದ್ ಕೆಲ್ಸ ಮಾಡು. ಶೀತಲ ಸ್ನಾನ ಮಾಡೋದಕ್ಕೆ ತಯಾರಿ ಮಾಡು. ಅಮ್ಮ ಈಗ ಇದೇ ಸಮಯ ಸ್ನಾನ ಮಾಡ್ತಾರೆ. ಸರಿನಾಮ? ನಾಲಾಯಕ್ ತಂದು ಅಮ್ಮ, ಇಲ್ಲ 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 ಅಮ್ಮ, ಬೇಡ. ನಿಲ್ಸು ನಿಲ್ಸು ನಿಲ್ಸು. ಕೇಳು 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 ಕೇಳು. ವಾ 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 ವಾ, ಈಗ ನಿನಗೆ ಶೀತಲ ಜಲದ ಸ್ನಾನನೂ ಮಾಡಕ್ಕಾಗಲ್ಲ. ಇನ್ ರಾತ್ರಿ ಇಡೀ ನದಿಲಿ ಶೀತಲ ಜಲದಲ್ಲಿ ನಿಲ್ತೀಯ ನೀನು? ಅದು ಈ ಶರದ್ ಋತುಲಿ. ಅಮ್ಮ, ನಿನ್ನ ಹತ್ರ ಉಳಿದಿರೋ ಮೂಳೆಗಳು ಕೂಡ ಸೆಟ್ಕೊಳ್ಳುತ್ತೆ. ಶೀತಲದ ಕಾರಣ ನೀನ್ ಹೀಗೆ ಮಂಜಿನ ಗಡ್ಡೆ ಹಾಗೆ ವಾಪಸ್ ಬರ್ತೀಯ ನೀನು. ಆಮೇಲೆ 10 ಸಹಸ್ರ ಸ್ವರ್ಣ ಮುದ್ರೆನ ಏನ್ ಮಾಡ್ತೀಯ? ಹೇಳು ಹೇಳು ಹೇಳು. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತತ್ತಾಚಾರ್ಯ ನಿನ್ನನ್ನೇ ಶೀತಲ ಜಲದಲ್ಲಿ ನಿಲ್ಲೋ ಹಾಗೆ ಮಾಡ್ತಾನೆ. ಆಮೇಲೆ ನಿನ್ ಜೊತೆ ನಾನು ಶಿವನ್ ಪದ ಸೇರ್ಕೋಬೇಕಾಗತ್ತೆ.